ಹಲೋ ಗಾಯ್ಸ್, ವೆಲ್ಕಮ್ ಟು ನೇತ್ರ ಶಿವಾಜಿ ವ್ಲಾಗ್ಸ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬ ಆಗಿರೋದ್ರಿಂದ ನಾವು ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿದ್ರೆ ಫುಲ್ಲು ರಶ್ ಇದೆ. ಸೊ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಇದು ಯಾವ ದೇವಸ್ಥಾನ ಅಂದರೆ ಮಲೆಮಹದೇಶ್ವರ ದೇವಸ್ಥಾನ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಇದ್ದಾರೆ. ನಾವು ನೋಡಿದ್ರೆ ಇವಾಗಿನ್ನ ಎಂಟರ್ ಆಗ್ತಾ ಇದ್ದೀವಿ. ಸೊ ನಮ್ಗೆ ಯಾವಾಗ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಆಡ್ತಾ ಇದ್ರು, ಆದರೆ ಯಾರು ಕುತ್ಕೊಂಡು ನೋಡ್ತಿರ್ಲಿಲ್ಲ. ಯಾಕಂದರೆ ಅಲ್ಲಿ ದರ್ಶನಕ್ಕೆ ಅಷ್ಟೊಂದು ರಶ್ ಇದ್ದಿದ್ರು ಯಾರು ಕುತ್ಕೊಂಡು ನೋಡ್ತಾ ಇರಲಿಲ್ಲ. ಫುಲ್ಲು ರಶ್ ಇದೆ ನೋಡಿ ಗೈಸ್. ನಾವು ತುಂಬ ಹೊತ್ತಿಂದ ಕ್ಯೂ ಅಲ್ಲಿ ನಿಂತಿದ್ದೀವಿ. ಇನ್ನು ನಿಂತು ನಮಗೂ ಸಾಕಾಗಿತ್ತು, ಅಷ್ಟು ರಶ್ ಇತ್ತು. ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ ಅಂತ. ಇಲ್ಲಿ ನಾವು ಇನ್ನು ಎಂಟರ್ ಆಗಿ ದರ್ಶನಕ್ಕೆ ಹೋಗಿಲ್ಲ, ಯಾಕಂದರೆ ನಾವು ಇನ್ನು ಇಲ್ಲೇ ಸ್ಟಾರ್ಟಿಂಗಲ್ಲೇ ಇದ್ದೀವಿ ಆ್ಯಕ್ಚುಲಿ. ಕ್ಯೂ ಅಲ್ಲಿ ಕಾದು ಅಂತೂ ನಾವು ದರ್ಶನ ಪಡೆದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನೀವು ಬೆಟ್ಕೊಡಿ, ನಿಮಗೂ ಒಳ್ಳೆಯದಾಗಲಿ. ಹಾಗೆ ಬಿಟ್ಕೊಂಡು ನಾವು ಇನ್ನು ಮುಂದೆ ಬರ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡೆಲ್ಲ ಬರ್ತಾ ಇದ್ದೀವಿ ನೋಡಿ. ಇಲ್ಲಿ ಬಿಲ್ಪತ್ರೆ ಮರ ಆಯಿತು, ಅದ್ರ ಕೆಳಗೆ ಶಿವಾಗೆ ಎಲ್ಲ ದೀಪ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಎಲ್ಲ ಮುಗಿದು ದರ್ಶನ ಮುಗಿದು ನಾವು ಕೂತಿದ್ದೀವಿ ನೋಡಿ. ಸೊ ಅದಾದಮೇಲೆ ನಾವು ಪ್ರಸಾದ ತೊಗೊಳಕ್ಕೆ ಹೋಗ್ತಿದ್ವಿ, ಬಟ್ ಅಲ್ಲೂ ಫುಲ್ ಕ್ಯೂ ಇತ್ತು. ಅದಾದಮೇಲೆ ನಾವು ಫೈನಲಿ ಪ್ರಸಾದ ತೊಗೊಂಡು ಫೈನಲಿ ಪ್ರಸಾದ ತಂದಿದ್ದೀವಿ ನೋಡಿ. ನೋಡಿ ಹೊಟ್ಟೆ ಹಸಿತಿದೆ ಅಂತೆ ಅವನಿಗೆ ಜಾಸ್ತಿ. ಎಲ್ಲ ಆದಮೇಲೆ ಇದೆಲ್ಲ ಏನೋ ಈಸ್ಕೊಳಕ್ಕೆ ಇಟ್ಟಿದ್ರು, ಬಟ್ ಎಲ್ಲ ಆಟ ಸಾಮಾನು ಆಗಿರೋದ್ರಿಂದ ನಾವೇನು ಈಸ್ಕೊಂಡಿಲ್ಲ, ಬರೀ ವಿಂಡೋ ಶಾಪಿಂಗ್ ಮಾತ್ರ ಮಾಡ್ಕೊಂಡ್ಬಂದ್ವಿ. ಎಲ್ಲ ಮುಗೀತು ಗಾಯ್ಸ್, ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇದೇ ನನ್ನ ಇವತ್ತಿನ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.